ಹೆಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಪಾಂಜನ ಎಸ್. ನೀವೆಲ್ಲರೂ ಕೂಡ 2026 ಪ್ರಿಲಿಮ್ಸ್ ಪರೀಕ್ಷೆಗೆ ತಯಾರಿಯನ್ನು ಮಾಡ್ತಾ ಇದ್ದೀರಿ. ನಿಮ್ಮ ತಯಾರಿ ಯಾವ ಥರ ನಡೆದಿದೆ, ಟೆಸ್ಟ್ ಸೀರೀಸನ್ನು ಹೇಗೆ ಮಾಡ್ತಾ ಇದ್ದೀರಿ, ಯಾವ ಥರ ಟೆಸ್ಟ್ ಸೀರೀಸನ್ನು ಪ್ರಿಪೇರ್ ಮಾಡಿದ್ರೆ ನೀವು ಈ ವರ್ಷ ಎಕ್ಸಾಮನ್ನು ಕ್ಲಿಯರ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ಕೆಲವೊಂದು ಮಾಹಿತಿಯನ್ನು ನಾನು ಕೊಡೋಕ್ಕೆ ಮತ್ತು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಆಮೇಲೆ ಇವತ್ತೊಂದು ಪಾಯಿಂಟ್ ಹೇಳ್ತೀನಿ ನಾನು, ನೀವು ಅದನ್ನು ಫಾಲೋ ಮಾಡಬೇಕು. ನನಗೆ ನಿಮ್ಮ ಸ್ಕೋರ್ಗಳನ್ನ ಕಳಿಸ್ತಾ ಹೋಗಬೇಕು. ಟೆಸ್ಟ್ ಸೀರೀಸ್ ಕೊಟ್ಟಿದ್ದೀವಿ, ಇದನ್ನು ಎಕ್ಸಾಮ್ ಥರ ಬರೆಯೋದು ಬೇಡ, ಕ್ವಶನ್ ಆನ್ಸರ್ ಥರ ಸಾಲ್ವ್ ಮಾಡಿ ಅಂತ ಹೇಳಿದ್ದೀನಿ. ಹೌದು, ಬಟ್ ಅಟ್ಲೀಸ್ಟ್ ಎಷ್ಟು ಕರೆಕ್ಟ್ ಆಗ್ತಾಯಿದೆ, ಎಷ್ಟು ಸ್ಟ್ರಾಂಗ್ ಆಗ್ತಾಯಿದೆ ಅನ್ನೋದ್ರ ಒಂದು ಲೆಕ್ಕ ಬೇಕಲ್ವ ನಿಮಗೆ. ಹಾಗಾಗಿ ನೀವು ಅದ್ರ ಬಗ್ಗೆ ಇವತ್ತು ಮಾಡಿ ತೋರಿಸ್ಬೇಕು. ಯಾವ ಥರ ಅಂತ ನಾನು ಸ್ಯಾಂಪಲ್ ತೋರಿಸ್ತೀನಿ ನೋಡಿ. ನಮ್ಮ ಫಸ್ಟ್ ಟೆಸ್ಟ್ ಪಾಲಿಟಿ 1ನೇದು ಕವರ್ ಆಗಬೇಕಾಗಿತ್ತು, ಹೌದಲ್ವಾ? ಕೆಲವೊಬ್ರು ಡೌಟ್ಸ್ ಕೇಳ್ತಾಯಿದ್ರು, ಸರ್ ಈಗ ನಿಮ್ಮ ಪ್ರಕಾರ ಹೋದರೆ ಪಾಲಿಟಿದಿಂದ ಸ್ಟಾರ್ಟ್ ಮಾಡಬೇಕು, ಬಟ್ ನಮ್ಮ ಪ್ರಕಾರ ನಾನೀಗ ಎನ್ವೈರ್ಮೆಂಟ್ ಓದ್ತಾ ಇದ್ದೀನಿ ಸರ್, ನಾನು ಎನ್ವೈರ್ಮೆಂಟ್ ಟೆಸ್ಟ್ ಸೀರೀಸೇ ಸಾಲ್ವ್ ಮಾಡಲ್ಲ. ಬೇಡ ರೀ, ನೀವು ಈಗ ನಾವು ಯಾರ್ಯಾರು ಟೆಸ್ಟ್ ಸೀರೀಸ್ ಕೊಟ್ಟಿದ್ದೀವಲ್ವ, ನೀವು 6-7 ತಿಂಗಳಿಂದ ಹಿಂದೆ ಜಾಯ್ನ್ ಆಗಿದ್ದೀರಿ ಅಂದರೆ ನಿಮಗೆ ಅಟ್ಲೀಸ್ಟ್ ಎನ್ವೈರ್ಮೆಂಟ್, ಜಿಯೋಗ್ರಫಿ ಇವೆಲ್ಲ ಮುಗಿಸ್ಕೊಂಡು ಬಂದಿದ್ದೀರಿ. ಪಾಲಿಟಿ ಇತ್ತೀಚೆಗೆ ಮುಗಿದಿದೆ. ನಿಮ್ಮ ಸ್ಟಡಿ ಪ್ಲ್ಯಾನ್ ಇದೆ, ಆ ಸ್ಟಡಿ ಪ್ಲ್ಯಾನ್ನ ಕಂಟಿನ್ಯೂ ಮಾಡಿ. ಟೆಸ್ಟ್ ಸೀರೀಸ್ ನಾನು ಯಾಕೆ ಕೊಟ್ಟಿದ್ದೀನಿ ಅಂತ ಅಂದರೆ, ಒಂದು ಕ್ವಶನ್ ನಿಮಗೆ ರೂಢಿ ಆಗಲಿ, ಮತ್ತೊಂದು ಸಬ್ಜೆಕ್ಟ್ ರಿವಿಷನ್ ಆಗಲಿ ಅಂತ. ನಿಮ್ಮ ಪ್ಲ್ಯಾನ್ ಪ್ರಕಾರ ಇವತ್ತು ಎನ್ವೈರ್ಮೆಂಟ್ ಓದೋದಿದೆಯಾ, ಓದ್ಕೊಳ್ಳಿ. ಬಟ್ ನಾನಿಲ್ಲಿ ಡೇಟ್ ಕೊಟ್ಟಿದ್ದೀನಲ್ಲ ನಿಮಗೆ, ಜನವರಿ 18ರಿಂದ ಜನವರಿ 21 ಟೆಸ್ಟ್ ಸೀರೀಸ್. ಟೆಸ್ಟ್ನಲ್ಲಿ ಸೆಟ್ ಏನಲ್ಲಿ ಪಾಲಿಟಿ 1 ಮುಗಿಸ್ಕೊಳ್ಬೇಕು. ಅದನ್ನು 35 ಕ್ವಶನ್ ಓದ್ಕೊಳ್ಳೋದು ತುಂಬ ಇದೆ, ಅದೇನು ಕಷ್ಟ ಆಗೋಲ್ಲ ನಿಮಗೆ. ಭಾಳ ಜನ ಆ ತಪ್ಪು ಮಾಡ್ತೀರಿ. ನಾವೊಂದು ಹೇಳಿರ್ತೀವಿ, ನೀವೊಂದು ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀರಿ. ಆ ಥರ ಮಾಡಬೇಡಿ ದಯವಿಟ್ಟು. 1 ವರ್ಷ ನಾನು ಎಷ್ಟು ಹೇಳ್ತಾ ಇದ್ದೀನಿ ಅಷ್ಟೇ ಮಾಡಿ. ಇದನ್ನೆಲ್ಲ ನಾವು ಮಾಡಿದ್ದೀವಿ. ಇದನ್ನೆಲ್ಲ ಮಾಡಿರೋದ್ರಿಂದ ಎಕ್ಸಾಮ್ ಸಮೀಪ ಹೋಗಿ ಸ್ವಲ್ಪ ಅಂಕಗಳಿಂದ ಹಿಂದುಳಿದು ಬಂದಿದ್ದೀನಿ ನಾನು. ಓಕೆ, ಈ ಸರ್ ನಿಮ್ಗೆ ಯಾರು ಹೇಳಿದ್ರಿ ಸರ್ ಇದನ್ನೆಲ್ಲ ಹೇಗೆ ಹೇಳ್ತಾ ಇದ್ದೀರಿ ನೀವು? ಕನಿಷ್ಠ 4 ಸಾರಿ ಪ್ರಿಲಿಮ್ಸ್ ಪಾಸ್ ಆದಂಥ ಒಬ್ಬ ಬ್ರದರ್ ನನಗೆ ಹೆಲ್ಪ್ ಮಾಡಿದ್ರಿ, ಇದನ್ನು ತಿಳಿಸ್ಕೊಟ್ಟಿದ್ರಿ ನನಗೆ, ಈ ಥರ ಮಾಡೋ ಪ್ರವೀಣ ಅಂತ ಹೇಳಿ. ಅರ್ಥ ಆಗ್ತಾ ಇದೆಯಾ? ಸೊ ಈ ಥರನೇ ಸಾಲ್ವ್ ಮಾಡಬೇಕು ನೀವು ಟೆಸ್ಟ್ ಸೀರೀಸ್ಗಳನ್ನು. ನಾನೇನು ಪ್ಲ್ಯಾನ್ ಹಾಕ್ಕೊಟ್ಟಿದ್ದೀನಿ, ಈ ಪ್ಲ್ಯಾನ್ ಪ್ರಕಾರ ಮುಗಿಬೇಕದು. ಟಾರ್ಗೆಟೇ ಇಲ್ಲದೆ ನೀವು ಮಾಡ್ತೀನಿ ಅಂದರೆ ಹೇಗಾಗುತ್ತೆ ಹೇಳ್ರಿ? ಈ ಬರೆದು ಅಂಟ್ಸ್ಕೊಳ್ಬೇಕು ಗೋಡೆಗೆ. ಎಷ್ಟು ಜನ ಬರೆದು ಅಂಟ್ಸ್ಕೊಂಡಿದ್ದೀರಿ? ಮೆಸೇಜ್ ಮಾಡಿ ನೋಡೋಣ ನನಗೆ. ಸರ್ ನಾನು ನಿಮ್ದು ಏನು ಚಾರ್ಟ್ ಕೊಟ್ಟಿದ್ದೀರಿ ಸರ್, ನಾನು ಶಾರ್ಟಾಗಿ ಟೆಸ್ಟ್ 1A ನಾನು ಜನವರಿ 18 to 21 ಅಂತ ಬರೆದು ಅಂಟ್ಸ್ಕೊಂಡಿದ್ದೀನಿ, ಮೆಸೇಜ್ ಮಾಡಿ ವಾಟ್ಸಪ್ಪಲ್ಲಿ ನೋಡೋಣ ಯಾರು ಮಾಡಿದ್ದೀರಿ ಅಂತ. ಬಿ ಸೀರಿಯಸ್ ಆಗಿರಿ. ಬಿ ವೆರಿ ಸೀರಿಯಸ್. ತುಂಬ ಸೀರಿಯಸ್ ಆಗಬೇಕು ನೀವು. ಪ್ರಿಲಿಮ್ಸ್ ತುಂಬ ಸಮೀಪ ಬರ್ತಾ ಇದೆ, ಸರಿನಾ? ಸೊ ನಿಮ್ದು ಏನು ಸ್ಟಡಿ ಇದೆ ಅದಾಯ್ತು. ಇದು ಎಕ್ಸ್ಟ್ರಾ ನನಗೆ 1.5 ಅವರ್ ಕೊಡ್ರಿ ನೀವು ಪ್ರತಿದಿನ. ಇದಕ್ಕೆ ಈ ಟೆಸ್ಟ್ ಸೀರೀಸ್ಗೆ ನನಗೋಸ್ಕರ 1.5 ಅವರ್ ತೆಗೆದಿಡ್ರಿ ಸಪ್ರೇಟಾಗಿ. ನಿಮ್ಮ ಸ್ಟಡಿ 8 ಅವರ್ ಅದು ಬೇರೆಯೇ, ಇದು ಬೇರೆಯೇ 1.5 ಅವರು. ಇದು ಎಕ್ಸ್ಟ್ರಾ ವರ್ಕ್ ಇದು. ಅರ್ಥ ಆಗ್ತಾ ಇದೆಯಾ? ಆ ಥರ. ಇನ್ನೊಂದು UPSC PYQಗಳನ್ನು ಡಿಸ್ಕಸ್ ಕೂಡ ಮಾಡಿದ್ದೀವಿ ನಾವು. ಆ್ಯಪಲ್ಲಿ ಈಗಾಗಲೇ ಇದೆ ಅಂತ ಹೇಳಿದ್ದೀನಿ ನಿಮಗೆ. ಪ್ರಿಲಿಮ್ಸ್ ಕ್ವಶನ್ಸ್ ಅನಾಲಿಸಿಸ್ ಅಂತ ಒಂದು ಫೋಲ್ಡರ್ ಇದೆ, ಅದರಲ್ಲಿ ಕೆಲವೊಂದು ಮಾಡಿದ್ದೀವಿ. ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಮುಗಿದ ತಕ್ಷಣ ಮತ್ತೆ ಕೆಲವೊಂದನ್ನು ಕ್ವಶನ್ ಪೇಪರ್ನ ಅನಾಲಿಸಿಸ್ ಮಾಡೋದಿದೆ, ಅಲ್ಲಿ ಮತ್ತಷ್ಟು ಎಲಿಮಿನೇಷನ್ ಟ್ರಿಕ್ಸ್ ಎಲ್ಲ ಕಲಿಸ್ಕೊಡ್ತೀನಿ ನಿಮಗೆ. ನಾನು ಪ್ಲ್ಯಾನ್ ಪ್ರಕಾರ ಹೋಗ್ತಾ ಇದ್ದೀನಿ, ನೀವು ಪ್ಲ್ಯಾನ್ ಪ್ರಕಾರ ಬನ್ನಿ, ಎಕ್ಸಾಮ್ ಕ್ಲಿಯರ್ ಮಾಡಿ. ನಾವು ವೇಟ್ ಮಾಡ್ತಾ ಇದ್ದೀವಿ ರ್ಯಾಂಕ್ಗೋಸ್ಕರ. ಸುಮ್ಮನೆ ಕೋಚಿಂಗ್ ಸೆಂಟರ್ನ ಆರಾಮ ಮಾಡಿಲ್ಲ, ನೀವು ರ್ಯಾಂಕ್ ತೊಗೊಂಡು ಬರಬೇಕು ನಮಗೆ, ಅದಕ್ಕೋಸ್ಕರ ವೇಟ್ ಮಾಡ್ತಾ ಇದ್ದೀನಿ ನಾನು. ದಾರಿ ತಪ್ಪಬೇಡಿ. ಯಾಕಂದರೆ ಇವತ್ತು ನಾನು ಒಬ್ರನ್ನ ಕೇಳಿದೆ, ಸ್ಟೂಡೆಂಟನ್ನು, ಟೆಸ್ಟ್ ಸೀರೀಸ್ ಸಾಲ್ವ್ ಮಾಡಿದ್ರೆ 1ನೇ ಪೇಪರ್ ಮುಗೀತಾ ಅಂತ. ಇನ್ನೂ ಮುಗೋದಿಲ್ಲ, ಅವ್ರದ್ದು ಮಾಡೇ ಇಲ್ಲ ಅವರು. ಮತ್ತು ಏನಾಯಿತು ಅದನ್ನೆಲ್ಲ ಮಾಡಿ ನಾವು ಇಷ್ಟೆಲ್ಲ ರೆಡಿ ಮಾಡಿಕೊಂಡು 800 ಪೇಜ್ ನಿಮಗೆ ಕಂಟೆಂಟ್ ರೆಡಿ ಮಾಡಿಕೊಟ್ಟು ಏನಾಯ್ತು ಹೇಳಿ? ಎಲ್ಲ ವೇಸ್ಟ್ ಅಲ್ವಾ ಅದು? ಅದರಲ್ಲಿ ಮತ್ತೆ ಯಾವ ಕರೆಂಟ್ ಅಫೇರ್ಸ್ ಡಿಫಿಕಲ್ಟ್ ಟಾಪಿಕ್ ಬರುತ್ತೆ ಬಿಟ್ಬಿಡ್ರಿ, ಅದನ್ನು ಸ್ಟ್ಯಾಟಿಕ್ ನೀಟಾಗಿ ರಿವಿಷನ್ ಮಾಡ್ಕೊಳ್ಳಿ. ಅರ್ಥ ಆಯ್ತಾ? ಸರಿ, ಈಗ ನಾನು ಅದೇ ನಿಮಗೆ ಬಿಟ್ಟಿದ್ದೆ, ನೋಡೋಣ ಫಸ್ಟ್ ಇವ್ರು ಯಾವ ಥರ ಮಾಡ್ತಾರೆ ಅಂತ ಹೇಳಿ. ಈಗ ತೋರಿಸ್ಕೊಡ್ತೀನಿ ನಾನು. ಉದಾಹರಣೆಗೆ ಒಂದು ಎನ್ವೈರ್ಮೆಂಟ್ ಟೆಸ್ಟನ್ನು ನೀವು ಸಾಲ್ವ್ ಮಾಡ್ತಾ ಇದ್ದೀರಿ ಅನ್ಕೊಳ್ಳೋಣ. ಈಗ ನಾನೇ ಆ್ಯಸ್ ಎ ಸ್ಟೂಡೆಂಟ್ ಇದನ್ನು ಅಟೆಂಡ್ ಮಾಡ್ತೀನಿ ಅಂತಂದರೆ ಯಾವ ಥರ ಮಾಡ್ತೀನಿ ನಾನು? ಟೈಮ್ ತೊಗೊಳ್ಳಲ್ಲ, ಆರಾಮಾಗಿ 35 ಕ್ವಶನ್ ಇದೆ, 1 ಅವರಲ್ಲಿ 35 ಕ್ವಶನ್ ನಾನು ಸಾಲ್ವ್ ಮಾಡಿದ್ದೀನಿ. ಅರ್ಥ ಮಾಡ್ಕೊಳ್ಬೇಕು ನಾನು ಈ ಕ್ವಶನನ್ನು. ನನ್ನ ಉದ್ದೇಶ ಟಾಪಿಕ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದು. ಸೊ ಹಾಗೇ ನನಗೆ ಎಷ್ಟು ನೆನಪಿದೆ ಅಂತ ನಾನು ರಿಕಾಲ್ ಮಾಡ್ಕೊಳ್ಳೋದು. ನೋಡ್ತೀನಿ. ಕನ್ಸಿಡರ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್. ದ ಫಾರ್ಮೇಷನ್ ಆಫ್ ಓಝೋನ್ ಆಕರ್ಸ್ ಡ್ಯೂ ಟು ರಿಯಾಕ್ಷನ್ ಆಫ್ ಸನ್ಲೈಟ್ ವಿತ್ ವೋಲಟೈಲ್ ಆರ್ಗ್ಯಾನಿಕ್ ಕಾಂಪೌಂಡ್ಸ್. ಓಕೆ, ಓಝೋನ್ ಯಾಕಾಗುತ್ತಂತ ಅಂದರೆ ಸನ್ಲೈಟ್ ವಿತ್ ವೋಲಟೈಲ್ ಆರ್ಗ್ಯಾನಿಕ್ ಕಾಂಪೌಂಡ್ಸ್. ಓಕೆ, ವೋಲಟೈಲ್ ಆರ್ಗ್ಯಾನಿಕ್ ಕಾಂಪೌಂಡ್ ಜೊತೆಗೆ ಮಿಕ್ಸ್ ಆಗೋದ್ರಿಂದ ಸನ್ಲೈಟ್ ಆಗಬಹುದು ಅಂತ ಗೆಸ್ ಮಾಡ್ತೀನಿ. 2ನೇದು, ಒನ್ ಆಫ್ ದ ಮೇಜರ್ ಕಾಂಪೊನೆಂಟ್ಸ್ ಆಫ್ ದ ಫೋಟೋಕೆಮಿಕಲ್ ಸ್ಮಾಗ್ ಈಸ್ ಓಝೋನ್. ಒನ್ ಆಫ್ ದ ಮೇಜರ್ ಕಾಂಪೊನೆಂಟ್ಸ್ ಆಫ್ ಫೋಟೋಕೆಮಿಕಲ್ ಸ್ಮಾಗ್ ಅಂತ ಅಂದರೆ ಏನು? ಫೋಟೋ ಅಂದರೆ ಬೆಳಕು, ಕೆಮಿಕಲ್ ಅಂದರೆ ಕೆಮಿಕಲ್ಸು, ಸ್ಮಾಗ್ ಅಂದರೆ ಇದೊಂದು ಹೊಗೆ ಮಂಜದ ಕವಿದಿರುತ್ತಲ್ಲ, ಅದರಿಂದ ಓಝೋನ್ ಕೂಡ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಆಗಬಹುದು, ಇರಬಹುದು, ಗೆಸ್ ಮಾಡ್ತಾ ಇದ್ದೀನಿ ನಾನು. ಅಂದರೆ ಈ ಥರ ಮಾರ್ಕ್ ಮಾಡಬೇಕು ನೀವು. ಈ ಥರ ಮಾರ್ಕ್ ಮಾಡಿದಾಗ ಅದನ್ನು ಕ್ವಶನ್ ಪೇಪರ್ ಸಾಲ್ವಿಂಗ್ ಅಂತಾರೆ. ಮತ್ತು ನೀವು ಸುಮ್ಮನೆ, ನಾನು ನೋಡ್ತಿರ್ತೀನಿ ನಮ್ಮ ಆಫ್ಲೈನ್ ಸ್ಟೂಡೆಂಟ್ ಇರ್ತಾರೆ, ಕೆಲವೊಬ್ರು ಹಿಂಗೆ ಬಾಯಲ್ಲಿ ಪೆನ್ ಇಟ್ಕೊಂಡು ಕೂತಿರ್ತಾರೆ. ಅದು ಲಾಲಿಪಾಪ್ ಅಲ್ಲ. ಕ್ವಶನ್ ಪೇಪರ್ ನಿಮ್ಗೆ ಕೊಟ್ಟಿರೋದು ಲಾಲಿಪಾಪ್ ಅಲ್ಲ. ಮೂಡಿಸ್ರಿ ಅದ್ರ ಮೇಲೆ, ಕಲೀರಿ ಇದನ್ನು. ಪೆನ್ ನೀವು ಇಲ್ಲಿ ಯಾವ ಥರ ಪ್ರಾಕ್ಟೀಸ್ ಮಾಡ್ತೀರಿ, ಎಕ್ಸಾಮಲ್ಲಿ ಹೋಗಿ ಅದೇ ರೂಢಿ ಆಗುತ್ತೆ, ಟೈಮ್ ಸೇವ್ ಆಗುತ್ತೆ ನಿಮ್ಮದು. ಓಕೆ, ಇದು ಎಕ್ಸಾಮ್ನಲ್ಲಿ ಇದೇ ಥರ ಅಟೆಂಡ್ ಮಾಡಬೇಕು, ಮಾರ್ಕ್ ಮಾಡಬೇಕು ಅವುಗಳ ಮುಂದೆ.
ನೆಕ್ಸ್ಟ್, ಓಝೋನ್ ಈಸ್ ಕಂಟಿನ್ಯೂಸ್ಲಿ ಬೀಯಿಂಗ್ ಪ್ರೊಡ್ಯೂಸ್ಡ್ ಆ್ಯಂಡ್ ಡೆಸ್ಟ್ರಾಯ್ಡ್. ಓಝೋನ್ ಈಸ್ ಕಂಟಿನ್ಯೂಸ್ಲಿ ಬೀಯಿಂಗ್ ಪ್ರೊಡ್ಯೂಸ್ಡ್ ಆ್ಯಂಡ್ ಡೆಸ್ಟ್ರಾಯ್ಡ್. ಎಸ್, ಓಝೋನ್ ಕಂಟಿನ್ಯೂ ಪ್ರೊಡ್ಯೂಸು ಆಗ್ತಾ ಇದೆ, ಡೆಸ್ಟ್ರಾಯ್ ಕೂಡ ಆಗ್ತಾ ಇದೆ. ಎಸ್, ಆಗ್ತಾ ಇರ್ಬೋದು. ಹೌದು, ಆಗ್ತಾ ಇದೆ. ಅದು ಏನಂತ ಎಕ್ಸ್ಟ್ರೀಮ್ ಕ್ವಶನ್ ಅನ್ನಿಸ್ತಾ ಇಲ್ಲ. ಓಝೋನ್ ಈಸ್ ಫೌಂಡ್ ಇನ್ ದ ಅಟ್ಮಾಸ್ಫಿಯರ್ ಥ್ರೂ ಫೋಟೋಕೆಮಿಕಲ್ ರಿಯಾಕ್ಷನ್ಸ್. ಫೋಟೋಕೆಮಿಕಲ್ ರಿಯಾಕ್ಷನಿಂದ ಓಝೋನ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ನನಗೆ ಗೊತ್ತಿಲ್ಲಪ್ಪ ಒಟ್ಟಿನಲ್ಲಿ, ನಾನು ಓವರಾಗಿ ಸಿಂಪಲಾಗಿ ನೋಡ್ತಾ ಇದ್ದೀನಿ. ಈ ಒಂದು ಉತ್ಸಾಹ ಇರಬೇಕು ನಿಮಗೆ. ಕಾನ್ಸೆಪ್ಟ್ ಗೊತ್ತೇ ಇಲ್ಲ, ಅಯ್ಯೋ ನಮ್ಮ ಸರ್ ಓಝೋನ್ ಬಗ್ಗೆ ಹೇಳಲೇ ಇಲ್ಲ, ಇದೊಂದೇ ಅಥವಾ ಅಯ್ಯೋ ನಾನು ಓಝೋನ್ ಬಗ್ಗೆ ರಿವಿಷನ್ ಮಾಡ್ಕೊಂಡೇ ಬಂದಿಲ್ಲ, ಏನು ಮಾಡಲಿ ಕ್ವಶನನ್ನು ಬಿಟ್ಟು ಬಿಡಲಾ? ನೆವರ್. ಫಸ್ಟ್ ರೌಂಡಲ್ಲಿ ಸ್ಕಿಪ್ ಮಾಡಿರಿ. ಫಸ್ಟ್ ರೌಂಡ್ ಏನು ಮಾಡ್ಕೊಡ್ರಿ ಎಲ್ಲ, ಅಂದರೆ ನೀವು ಫೈನಲ್ ಎಕ್ಸಾಮಲ್ಲಿ ಹೇಳ್ತಾ ಇದ್ದೀನಿ, ಫಸ್ಟ್ ರೌಂಡ್ ಗೊತ್ತಿರೋ ಕ್ವಶನ್ಸ್ ಅಷ್ಟೇ ಅಟೆಂಡ್ ಮಾಡ್ತಾ ಹೋಗ್ಬೇಕು. ಅದನ್ನು ಕೂಡ ಒಂದು ವಿಡಿಯೋ ಮಾಡ್ತೀನಿ ನಾನು. ಈಗ ಈ ಥರ ಮಾಡುವಾಗ ಮಾಡಿ, ಧೈರ್ಯದಿಂದ ನುಗ್ಗಿ, ಕಾನ್ಫಿಡೆನ್ಸಿಂದ ಹೋಗಿ, ನಾನು ಟ್ರೈ ಮಾಡ್ತೀನಿ ಅಂತ ಹೇಳಿ. ಓಕೆ, ಸರಿ. ಈಗ ಹೌ ಮೆನಿ ಆಫ್ ದ ಅವರ್ ಸ್ಟೇಟ್ಮೆಂಟ್ಸ್ ಈಸ್ ಆರ್ ಕರೆಕ್ಟ್? ನೋಡಿ, ನನ್ನ ಪ್ರಕಾರ ಎಲ್ಲ ಸಿಂಪಲ್ ಅನ್ನಿಸ್ತಾ ಇದೆ ನನಗೆ. ನಾನು ಟ್ರಯಲ್ ಮಾಡ್ತಾಯಿದ್ದೀನಿ. ನನಗೆ ನೆನಪಿಲ್ಲ ಆ್ಯಕ್ಚುಲಿ, ಓಝೋನ್ ಬಗ್ಗೆ ತುಂಬ ದಿನದ ಹಿಂದೆ ಓದಿದ್ದೆ ನಾನು. ಎನ್ವೈರ್ಮೆಂಟ್ ನಾನು 2025ರಲ್ಲಿ ಓದಿದ್ದೀನಿ, ಬಿಟ್ಟು 25 ಅಲ್ಲ 24ರಲ್ಲಿ ಓದಿದ್ದೀನಿ ಹೇಳುವಾಗ. ಅದನ್ನು ಬಿಟ್ಟರೆ ಓಝೋನ್ ಮುಟ್ಟಿಲ್ಲ ಸದ್ಯಕ್ಕೆ. ನನ್ನ ಪ್ರಕಾರ ಎಲ್ಲ ಸಿಂಪಲ್ ಸ್ಟೇಟ್ಮೆಂಟ್ಸ್ ಅನ್ನಿಸ್ತಾ ಇದೆ. ನಾನೀಗ ಏನು ಮಾಡ್ತೀನಿ, ಮಾರ್ಕ್ ಯಾಕೆ ಮಾಡಿದ್ದೀನಿ ಅಂತ ಅಂದರೆ ನೋಡಿ, ಅವ್ರು ಏನು ಕೇಳಿದ್ದಾರೆ, ಕರೆಕ್ಟ್ ಅಂತ ಕೇಳಿದಾರೆ ಇಲ್ಲ, ಅದಕ್ಕೋಸ್ಕರ ಮಾರ್ಕ್ ಅಡ್ವಾನ್ಸ್ ಆಗಿ ಮಾಡ್ಕೊಂಡಿದ್ದೀನಿ ನಾನು. 1 2 3 4 ಎಲ್ಲನೂ ನನಗೆ ಕರೆಕ್ಟ್ ಅನ್ನಿಸ್ತಾ ಇದೆ. ಅಕಸ್ಮಾತ್ ಇಲ್ಲಿ ಯಾವುದಾದ್ರೂ ನನಗೆ ರಾಂಗ್ ಇನ್ಕರೆಕ್ಟ್ ಅಂತ ಕೇಳಿದರೆ ಯಾವುದೂ ಇನ್ಕರೆಕ್ಟ್ ಇಲ್ಲ ನನ್ನಂತ ಆಗ್ತಾ ಇದೆ. ಬಟ್ ಮಾರ್ಕ್ ಯಾಕೆ ಮಾಡಿದೆ ಈ ಥರ ಅಂತ ಅಂದರೆ, ಅವ್ರು ಏನು ಕೇಳ್ತಾರೆ ಅದನ್ನು ನೋಡಿ ನಾನು ಮತ್ತೆ ಮುಂದೆ ಮಾರ್ಕ್ ಮಾಡಬೇಕಲ್ಲಿ ABC-ನಲ್ಲಿ. ಸೊ ನಾನೇನು ಮಾಡ್ತೀನಿ, ಈಗ ಸಿಂಪಲ್ಲಾಗಿ ಸಿ ಅಂತ ನಾನು ಗೆಸ್ ಮಾಡ್ಕೊಳ್ತೀನಿ. ಬ್ಲೂ ಪೆನ್ ಯೂಸ್ ಮಾಡ್ತಾ ಇದ್ದೀನಿ ಈ ಥರ ಸಾಲ್ವ್ ಮಾಡುವಾಗ, ಅಥವಾ ಇಲ್ಲಿ ರೆಡ್ ಕಾಣ್ತಾ ಇದೆ ನಮಗೆ. ನೀವು ಪ್ರಾಕ್ಟೀಸ್ ಮಾಡುವಾಗ ಹೇಳ್ತೀನಿ, ನೀವು ಬ್ಲೂ ಅಥವಾ ಬ್ಲ್ಯಾಕ್ ಪೆನ್ ಯೂಸ್ ಮಾಡ್ಕೊಳ್ಳಿ. ಬ್ಲ್ಯಾಕೇ ಪ್ರಾಕ್ಟೀಸ್ ಮಾಡ್ಕೊಳ್ಳಿ, ನಡೆಯುತ್ತೆ. ಬಟ್ ಬ್ಲೂ ಯೂಸ್ ಮಾಡಿ ನಡೆಯುತ್ತೆ. ಬಟ್ ಫೈನಲ್ ಎಕ್ಸಾಮಲ್ಲಿ ಬ್ಲ್ಯಾಕ್ ಇರುತ್ತೆ. ಸೊ ಈಗ ಏನು ಮಾಡ್ತೀನಿ ನಾನು, ಓಕೆ ಇಷ್ಟ ಆಯಿತಾ, ನಾನು ಒಂದು ಕ್ವಶನನ್ನು ಓದಿದೆ, ಅರ್ಥ ಮಾಡಿಕೊಂಡೆ, ಗೆಸ್ ಮಾಡಿಕೊಂಡೆ. ಈಗ ಆನ್ಸರ್ ಕೂಡ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಓಕೆ, ಈಗ ಆನ್ಸರ್ ನೋಡೋದು, ಟೆಸ್ಟ್ ಸೀರೀಸನ್ನು ಸಾಲ್ವ್ ಮಾಡೋದು ಹೇಳ್ತಾ ಇದ್ದೀನಿ. ಈಗ ನೀವು ಪ್ರಾಕ್ಟೀಸ್ ಮಾಡೋವಾಗ ನೋಡೋದು ಆನ್ಸರ್ ಏನು ಹೇಳ್ತಾ ಇದ್ದಾರೆ ಇಲ್ಲಿ ಚೆಕ್ ಮಾಡ್ಕೊಳ್ಳೋದು. ಆನ್ಸರ್ ಈ ಸಿ ಈಸ್ ಕರೆಕ್ಟ್. ಎಸ್, ಸಿ ಕರೆಕ್ಟ್ ಅಂತ ಇದ್ದಾರೆ. ಸ್ಕೋರ್ ಆಯ್ತು ನಂದು. 2 ಮಾರ್ಕ್ಸ್ ಸಿಗ್ತಾ ಮೊದಲು ಬರೀರಿ. ಏನಂತ ಬರೀರಿ ಇಲ್ಲಿ ಮೊದಲು? 2 ಮಾರ್ಕ್ ಅಂತ ಬರೀರಿ. ಇಲ್ಲಿ ಕ್ವಶನ್ ಮುಂದೆನೇ 2 ಅಂತ ಬರ್ಕೊಡ್ರಿ. ಆಮೇಲೆ ಲೆಕ್ಕ ಮಾಡಬೇಕು ನೀವು. 100 ಕ್ವಶನ್ಸ್ ಮುಗಿಯುತ್ತಲ್ಲ ನಿಮ್ಮದು, ಅವತ್ತು ಲೆಕ್ಕ ಮಾಡಬೇಕು, ಇದನ್ನು ಬರ್ಕೊಳ್ಬೇಕು. ಸ್ಕೋರ್ ಇಲ್ಲಿ ಫೈನಲ್ ಸ್ಕೋರ್ ಬರೀಬೇಕು. ಉದಾಹರಣೆಗೆ ಟೋಟಲ್ 100 ಕ್ವಶನಲ್ಲಿ ಒಂದು 30 ಕರೆಕ್ಟ್ ಆಯ್ತು ಅಂದ್ಕೊಡ್ರಿ. ನಿಮ್ಮದು 30 × 2 ಅಂತ ಬರೀಬೇಕು. 30 × 2 ಎಷ್ಟಾಗುತ್ತೆ? 60 ಸ್ಕೋರ್. ಒಂದು 20 ತಪ್ಪಾಗಿದೆ ಅಂದ್ಕೊಳ್ಳೋಣ. ಒಂದು 20 ತಪ್ಪು ಇಂಟು 0.66 ಅಂದರೆ ಒಂದು ಅಂದಾಜು 13 ಅಂತ ಹಿಡಿತೀನಿ ನಾನು. ಎಷ್ಟಾಯ್ತು ಸ್ಕೋರ್ ನಿಮ್ಮದು? 47. ಈ ಥರ ಪ್ರತಿಯೊಂದು ಪೇಪರಲ್ಲಿ ಎಷ್ಟೆಷ್ಟು ಸ್ಕೋರ್ ಆಗುತ್ತೆ ಬರಿತಾ ಹೋಗ್ಬೇಕು. ಗೋಡೆಯಲ್ಲಿ ಬರೆದು ಅಂಟಿಸ್ತಾ ಹೋಗಬೇಕು. ಡೇಟ್ ಇರಬೇಕು, ಸಬ್ಜೆಕ್ಟ್ ಇರಬೇಕು, ಪೇಪರ್ ಇರಬೇಕು, ಆಮೇಲೆ ಅದ್ರ ಮೇಲೆ ಸ್ಕೋರ್ ಬರಿಬೇಕು ನೀವು. ಈ ಥರ ಮಾಡಿದಾಗ ಎಕ್ಸಾಮ್ ಕ್ಲಿಯರ್ ಆಗುತ್ತೆ. ಸುಮ್ಮನೆ ಆರಾಮಾಗಿ ಎಲ್ಲೋ ಏನೋ ಮಾಡಿಕೊಂಡು ಸುಮ್ಮನೆ ನೋಟ್ಸ್ ಇಟ್ಕೊಂಡು ಹೋಗ್ತೀನಿ ಅಂದರೆ ಅಲ್ರಿ, ಕಾಣಬೇಕಲ್ಲ ನೀವು. ನಿಮ್ಮ ಪ್ರೋಗ್ರೆಸ್ ನಿಮ್ಗೆ ಕಾಣಬೇಕು. ಎಲ್ಲಿ ಕಾಣುತ್ತೆ ಅದು ಪ್ರೋಗ್ರೆಸ್ಸು? ನಂದು ಕರೆಕ್ಟ್ ಆಯ್ತು, ಸ್ಕೋರ್ ಆಯ್ತು ನಂದೀಗ. ಸರಿ, ಕರೆಕ್ಟ್ ಆಯ್ತು ಅಂತ ಸುಮ್ಮನೆ ಹೋಗಿಬಿಡೋದಾ? ನಾನು ಹೋಗೋ ಹಾಗಿಲ್ಲ. ಇಲ್ಲಿ ನೋಡ್ಬೇಕು ನೀವು, ಚೆಕ್ ಮಾಡ್ಬೇಕು. ಸರಿ, ಏನಿತ್ತು ಸ್ಟೇಟ್ಮೆಂಟ್ ಒಂದು ಸಾರಿ ನೋಡು. ಸ್ಟೇಟ್ಮೆಂಟ್ 1, ಓಝೋನ್ ಈಸ್ ಫಾರ್ಮಡ್ ಬೈ ರಿಯಾಕ್ಷನ್ ಆಫ್ ಸನ್ಲೈಟ್ ವಿತ್ VOCs, ನೈಟ್ರೋಜನ್ ಆಕ್ಸೈಡ್, ಟಿಪಿಕಲಿ ಫೋಟೋಕೆಮಿಕಲ್ ಸ್ಮಾಗ್ ಫಾರ್ಮೇಷನ್. ಓಕೆ, ಈ ಥರ ಇದೆ ಕಾನ್ಸೆಪ್ಟ್. ಸರಿ. ಓಝೋನ್ ಈಸ್ ಮೇಜರ್ ಕಾಂಪೊನೆಂಟ್ ಆಫ್ ಸ್ಮಾಗ್. ಓಕೆ, ಸ್ಮಾಗ್ನ ಒಂದು ಭಾಗ. ಕರೆಕ್ಟ್. ಓಝೋನ್ ಈಸ್ ಕಂಟಿನ್ಯೂಯಲಿ ಪ್ರೊಡ್ಯೂಸ್ಡ್ ಆ್ಯಂಡ್ ಡೆಸ್ಟ್ರಾಯ್ಡ್ ಇನ್ ದ ಅಟ್ಮಾಸ್ಫಿಯರ್ ಥ್ರೂ ನ್ಯಾಚುರಲ್ ಪ್ರೊಸೆಸ್. ಓಕೆ, ನ್ಯಾಚುರಲ್ ಪ್ರೊಸೆಸ್ನಿಂದ ಆಗ್ತಾ ಇರುತ್ತೆ. ಓಝೋನ್ ಫಾರ್ಮ್ಸ್ ವಯಾ ಫೋಟೋಕೆಮಿಕಲ್ ರಿಯಾಕ್ಷನ್ ಇನ್ ದ ಅಟ್ಮಾಸ್ಫಿಯರ್. ಓಕೆ, ಫೋಟೋಕೆಮಿಕಲ್ ರಿಯಾಕ್ಷನಿಂದ ಅಟ್ಮಾಸ್ಫಿಯರಲ್ಲಿ ಇದು ರೆಡಿ ಆಗುತ್ತೆ. ನೋಡಿ, ಓಝೋನ್ ಬಗ್ಗೆ ನಿಜ ಹೇಳ್ತೀನಿ, ನಾನು ಇನ್ನೂ ಓದ್ಕೊಂಡು ಬಂದಿರಲಿಲ್ಲ, ಜಸ್ಟ್ ಟ್ರೈ ಮಾಡಿದೆ, ಕರೆಕ್ಟ್ ಆಯಿತು ಉತ್ತರ. ಸರಿ, ಈಗ ಮುಂದಿನ ಟ್ರೈ ಮಾಡೋಣ, ಬನ್ನಿ ನೋಡೋಣ. ನಾನು ಆನ್ಸರ್ ನೋಡಿಲ್ಲ ಈಗ ಎರಡನೇದು ಕೂಡ, ಇದನ್ನು ಟ್ರೈ ಮಾಡ್ತೀನಿ ಮತ್ತೆ ಈಗ. Question 2. In the context of air pollution, consider the following statements. Aluminum silicate is major component of fly ash. Fly ash ನಲ್ಲಿ ಅಲ್ಯೂಮಿನಿಯಂ ಸಿಲಿಕೇಟ್ ಇರುತ್ತಂತೆ. ಇರಬಹುದು. ಆ್ಯಶ್ ಅಂದರೆ ಬೂದಿ, ಏನು ಬೇಕಾದಿರುತ್ತೆ ಅದರಲ್ಲಿ, ಇರಬಹುದು. ಅಲ್ಯೂಮಿನಿಯಂ ಅಂದರೆ ಏನದು? ಸ್ಟೀಲ್ ಅಲ್ವಾ, ಕಬ್ಬಿಣ ಅಲ್ವಾ, ಇರಬಹುದು. ರಿಪ್ಲೇಸಿಂಗ್ ಸಿಮೆಂಟ್ ವಿತ್ ಫ್ಲೈ ಆ್ಯಶ್ ಅಗ್ರಿವೇಟ್ಸ್ ದ ಪೊಲ್ಯೂಷನ್ ಲೆವೆಲ್ಸ್. ಓಕೆ, ರಿಪ್ಲೇಸಿಂಗ್ ದ ಸಿಮೆಂಟ್ ವಿತ್ ಫ್ಲೈ ಆ್ಯಶ್. ಸಿಮೆಂಟ್ನ ತೆಗೆದು ನಾವಲ್ಲಿ ಬೂದಿಯನ್ನು ಹಾಕಿದರೆ ಇದರಿಂದ ಪೊಲ್ಯೂಷನ್ ಲೆವೆಲ್ ಜಾಸ್ತಿ ಆಗುತ್ತಂತೆ. ಥಿಂಕ್ ಮಾಡಿರಿ ನೋಡೋಣ. ಆಗಬಹುದು. ಒಂದೇ ನಾನು ಕರೆಕ್ಟ್ ಅಂತ ಗೆಸ್ ಮಾಡ್ಕೊಳ್ತೀನಿ, ಎರಡನೇದು ಆಗ್ಬೋದು ಅಂತ ಗೆಸ್ ಮಾಡ್ಕೊಳ್ತೀನಿ. ಫ್ಲೈ ಆ್ಯಶ್ ಲಾರ್ಜ್ಲಿ ಹ್ಯಾಂಪರ್ಸ್ ದ ಪ್ರೊಡಕ್ಟಿವಿಟಿ ಆಫ್ ದ ಕ್ರಾಪ್ಸ್. ಫ್ಲೈ ಆ್ಯಶ್, ಹಾರು ಬೂದಿ ಏನಿರುತ್ತಲ್ಲ ಅದು ಬೂದಿ ಕ್ರಾಪ್ನ ಒಂದು ಪ್ರೊಡಕ್ಟಿವಿಟಿಯನ್ನು ಹಾಳು ಮಾಡುತ್ತಂತೆ ಬೂದಿ.
ಹಾಳು ಮಾಡುತ್ತಾ ಅದು. ಅದರಲ್ಲಿ ಭಾಳಷ್ಟು ಪೋಷಕಾಂಶಗಳಿರೋದ್ರಿಂದ ಹಾಳಾಗಲ್ಲ ಅನ್ಸುತ್ತೆ ಅದು, ಯಾಕಂದರೆ ಗೊಬ್ಬರ ಆಗುತ್ತಲ್ವ ಅದು. ಸೊ ಇದೊಂದು ನಾನು ರಾಂಗ್ ಅಂತ ಗೆಸ್ ಮಾಡ್ತೀನಿ, ಸುಮ್ಮನೆ ಟ್ರಯಲ್ ಮಾಡ್ತಾಯಿದ್ದೀನಿ ಈಗ, ನಾನೇನು ಭಾಳ ಕ್ರಿಟಿಕಲ್ ಆಗಿ ಥಿಂಕ್ ಮಾಡ್ತಾ ಇಲ್ಲ. ಸೊ ರಿಪ್ಲೇಸಿಂಗ್ ಸಿಮೆಂಟ್ ವಿತ್ ಫ್ಲೈ ಆ್ಯಶ್ ಅಗ್ರಿವೇಟ್ಸ್ ದ ಪೊಲ್ಯೂಷನ್ ಲೆವೆಲ್. ಸಿಮೆಂಟನ್ನು ತೆಗೆದು ಅಲ್ಲಿ ಬೂದಿಯನ್ನು ಹಾಕಿದರೆ ಪೊಲ್ಯೂಷನ್ ಲೆವೆಲ್ ಜಾಸ್ತಿ ಆಗುತ್ತಾ? ಇಲ್ಲ. ಫ್ಲೈ ಆ್ಯಶನ್ನ ಹಾಗೆ ಬಿಟ್ಟರೆ ಪೊಲ್ಯೂಷನ್ ಆಗುತ್ತೆ, ಸಿಮೆಂಟನ್ನು ತೆಗೆದ್ರೆ ಅದಕ್ಕೇನು ಸಂಬಂಧ ಆಗೋಲ್ಲ. ಇದು ನಾನು ಕ್ಯಾನ್ಸಲ್ ಅಂತ ಕನ್ಸಿಡರ್ ಮಾಡ್ತೀನಿ. ಅಲ್ಯೂಮಿನಿಯಂ ಸಿಲಿಕೇಟ್ ಈಸ್ ಮೇಜರ್ ಕಾಂಪೊನೆಂಟ್ ಆಫ್ ಫ್ಲೈ ಆ್ಯಶ್ ಇರಬಹುದು, ನನಗೆ ಐಡಿಯಾ ಇಲ್ಲ ಇದರಲ್ಲಿ. ಓಕೆ, ಸೊ ಅದು ನನಗೆ ಅಷ್ಟೊಂದು ಎಕ್ಸ್ಟ್ರೀಮ್ ಅನ್ನಿಸ್ತಾ ಇಲ್ಲ ಒಂದೇ ಸ್ಟೇಟ್ಮೆಂಟು. ಸೊ ನಾನೇನು ಮಾಡ್ತೀನಿ ಅಂದರೆ ಕರೆಕ್ಟ್ ಯಾವುದಂತ ಕೇಳಿದ್ದಾರೆ, ಓನ್ಲಿ ಒನ್ ಅಂತ ಗೆಸ್ ಮಾಡ್ತೀನಿ ನಾನು ಇದರಲ್ಲಿ. ಸೊ ಎ ಅಂತ ಗೆಸ್ ಮಾಡ್ತೀನಿ. ಈಗ ಉತ್ತರ ನೋಡೋಣ ಏನಿದೆ ಅಂತ. ಎಸ್, ಉತ್ತರ ಬಿ ಇದೆ ಆ್ಯಕ್ಚುಲಿ. ತಪ್ಪಾಯ್ತಲ್ಲ ನನ್ನ ಉತ್ತರ. ಸೊ ಈಗ ಏನು ಮಾಡಬೇಕಂದ್ರೆ ಇದ್ರ ಮುಂದೆ ಇಲ್ಲಿ ರಾಂಗ್ ಅಂತ ಮಾರ್ಕ್ ಮಾಡಬೇಕು. ಯಾಕೆ ನೀವು ಆಮೇಲೆ ಚೆಕ್ ಮಾಡ್ಕೊಳ್ಬೇಕು, ಸ್ಕೋರ್ ಚೆಕ್ ಮಾಡೋಕೆ ಬೇಕಲ್ವ, ಎಷ್ಟು ಕರೆಕ್ಟ್ ಆಯಿತು ಎಷ್ಟು ತಪ್ಪಾಯಿತು ಅಂತ. ಪ್ರತಿ ಪುಟದ ಕೆಳಗಡೆನೂ ಏನು ಮಾಡಬೇಕು ಅಂತ ಅಂದರೆ ಈ ಥರ ಪುಟ ಎಂಡ್ ಆಯ್ತು ಅಂದ್ಕೊಡ್ರಿ, ಕರೆಕ್ಟ್ ಎಷ್ಟಾಗಿದೆ ಅಂತ ಬರ್ಕೊಳ್ಳೋದು. ಉದಾಹರಣೆಗೆ 5 ಕರೆಕ್ಟ್ ಆಗಿವೆ, ರಾಂಗ್ ಎಷ್ಟಾಗಿವೆ ಅಂತ ಬರ್ಕೊಳ್ಳೋದು. ಉದಾಹರಣೆಗೆ 4 ರಾಂಗ್ ಆಗಿವೆ. ನೆಕ್ಸ್ಟ್ ಫೈನಲಾಗಿ ಕ್ಯಾಲ್ಕುಲೇಷನ್ ಮಾಡೋಕೆ ಈಸಿ ಆಗುತ್ತೆ ನಿಮಗೆ. ಓಕೆ, ಸೊ ಇಲ್ಲಿ ಏನೇನು ತಪ್ಪಿದ್ದೀನಿ ನಾನೀಗ ಅರ್ಥ ಮಾಡ್ಕೊಳ್ಬೇಕು. ಎಲ್ಲಿ ತಪ್ಪಿದ್ದೀನಿ ನೋಡೋಣ. ಫ್ಲೈ ಆ್ಯಶಸ್ ಮೇಜರ್ ಕಾಂಪೊನೆಂಟ್ ಇಸ್ ಅಲ್ಯೂಮಿನಿಯಂ ಸಿಲಿಕೇಟ್. ಓಕೆ, ಅವ್ರು ಏನು ಕೇಳಿದ್ದಾರೆ? ಅಯ್ಯೋ ನೋಡಿ, ನಾನು ಎಷ್ಟಂತ ತಪ್ಪು ಮಾಡಿದ್ದೀನಿ ಅಂದರೆ ನಾಟ್ ಕರೆಕ್ಟ್. ಅವ್ರು ಕೇಳಿರೋದು ನಾಟ್ ಕರೆಕ್ಟು, ನಾನು ಕರೆಕ್ಟ್ ಅಂತ ತಿಳ್ಕೊಂಡಿದ್ದೀನಿ. ಸೊ ಆ್ಯಕ್ಚುಲಿ 2 ಮತ್ತು 3 ನಾಟ್ ಕರೆಕ್ಟ್ ಇದೆ, 1 ಈಸ್ ಕರೆಕ್ಟ್. ನಾನು ಆನ್ಸರ್ ಕರೆಕ್ಟ್ ಇದೆ ನಂದು, ಬಟ್ ಇದನ್ನು ನಾನು ಸರಿಯಾಗಿ ಅಬ್ಸರ್ವ್ ಮಾಡಲಿಲ್ಲ. ಸೊ ಬಿ ಆಗಬೇಕಿಲ್ಲ ಆನ್ಸರ್, ಹೌದಲ್ವಾ? ಈ ಥರ ತಪ್ಪುಗಳನ್ನ ಮಾಡ್ತಾ ಇರ್ತೀವಿ. ಓಕೆ, ಯೂಸ್ ಆಫ್ ಫ್ಲೈ ಆ್ಯಶ್ ಇನ್ ಪ್ಲೇಸ್ ಆಫ್ ಸಿಮೆಂಟ್ ಹೆಲ್ಪ್ಸ್ ರೆಡ್ಯೂಸ್ ಪೊಲ್ಯೂಷನ್. ಹೌದಲ್ಲ, ಪೊಲ್ಯೂಷನ್ ಕಡಿಮೆ ಆಗುತ್ತೆ. ಪ್ರಾಪರ್ ಮ್ಯಾನೇಜರ್ ಫ್ಲೈ ಆ್ಯಶ್ ಕ್ಯಾನ್ ಆ್ಯಕ್ಚುಲಿ ಇಂಪ್ರೂವ್ಸ್ ಸಾಯಿಲ್ ಪ್ರೊಡಕ್ಟಿವಿಟಿ ಇನ್ ಸಮ್ ಕೇಸಸ್. ಸಾಯಿಲ್ ಪ್ರೊಡಕ್ಟಿವಿಟಿ ಜಾಸ್ತಿ ಆಗುತ್ತೆ ಅದರಿಂದ. ಕ್ಲಿಯರ್ ಆಯ್ತಾ ಇಲ್ಲಿ ತಪ್ತಾ ಇರ್ತೀವಿ ಅಂತ? ನೋಡಿ, ಇಲ್ಲೇ ನಿಮ್ಮ ಮುಂದೆನೇ ತಪ್ಪದೆ, ನಾನು ನಿಮಗೆ ಬುದ್ಧಿ ಹೇಳ್ತಾ ಇರ್ತೀನಿ, ಬಟ್ ನಾನೇ ತಪ್ಪದೆ. ಸೊ ಅಷ್ಟು ಕಣ್ಣಲ್ಲಿ ಕಣ್ಣಿಟ್ಟು ಇಂಪಾರ್ಟೆಂಟ್ ಪಾಯಿಂಟನ್ನು ಅಂಡರ್ಲೈನ್ ಮಾಡಿ, ವಾಕ್ಯನ ಅಂಡರ್ಲೈನ್ ಮಾಡಿ ತಯಾರಿ ಮಾಡ್ಕೊಳ್ಬೇಕು. ಹೀಗೆ ಪ್ರತಿಯೊಂದು ಕ್ವಶನ್ ಪೇಪರನ್ನು ಸಾಲ್ವ್ ಮಾಡಿ ಒಂದು ಚಾರ್ಟ್ ಮಾಡ್ಕೊಳ್ಳಿ. ಒಂದು ಚಾರ್ಟ್ ಮಾಡ್ಕೊಂಡು ನನಗೆ ಕಳಿಸ್ತಾ ಹೋಗಿ. ನೀವು ಯಾರ್ಯಾರು ಈ ವರ್ಷ ಸೀರಿಯಸ್ ಇದ್ದೀರಿ, ಯಾರು ಸೀರಿಯಸ್ ಇದ್ದೀರಿ ದಯವಿಟ್ಟು ಸೀರಿಯಸ್ ಆಗಿರಿ. ಯಾಕಂದರೆ ಜೀವನ ತುಂಬ ಕಷ್ಟ ಇದೆ, ತುಂಬ ಅಂದರೆ ತುಂಬ ಕಷ್ಟ ಇದೆ, ಅಷ್ಟು ಈಸಿ ಇಲ್ಲ. ನಾನೇನೋ 5-6 ವರ್ಷ ಕೋಚಿಂಗು UPSC ತಯಾರಿ ಮಾಡಿದೆ, ಕೋಚಿಂಗ್ ಸೆಂಟರ್ ಸ್ಟಾರ್ಟ್ ಮಾಡಿದ್ವಿ, ನಮ್ಮದೇನೋ ನಡೀತಾ ಇದೆ ಜೀವನ. ನಿಮ್ಮ ಗತಿ ಏನು ಮಾಡ್ತೀರಿ ನೀವು ಮುಂದೆ? ಪ್ಲ್ಯಾನ್ ಬಿ ಏನು ನಿಮ್ಮದು? ಏನಾದರೂ ಪ್ಲ್ಯಾನ್ ಬಿ ಇದೆಯಾ? ಡೋಂಟ್ ವರಿ, ನಿಮ್ಗೆ ಹೇಗೆ ಬೇಕೋ ಆ ಥರ ಜೀವನ ಮಾಡಿರಿ. ಇಲ್ಲ ಸರ್ ನಂದು IAS ಗುರಿ ಇದೆ, ಅದನ್ನು ಬಿಟ್ಟು ಬೇರೆ ಏನೂ ಇಲ್ಲ ಅನ್ನೋದಾಗಿದ್ದರೆ ನೀವು ಈ ಥರ ತಯಾರಿ ಮಾಡ್ಕೊಳ್ಳೇಬೇಕು, ಓದ್ಕೊಳ್ಬೇಕು. ಮತ್ತು ಅಲ್ಲೂ ಕೂಡ ಅಂಡರ್ಲೈನ್ ಮಾಡ್ತಾಯಿದ್ದೀನಿ ನಾನು, ಇಲ್ಲೂ ಕೂಡ ಅಂಡರ್ಲೈನ್ ಮಾಡ್ತಾಯಿದ್ದೀನಿ, ನೋಡಿದ್ದೀರಾ? ಸೊ ಇವೆರಡನ್ನೂ ಸೈಡ್ ಬೈ ಸೈಡ್ ಇಟ್ಕೊಂಡು ರಿವಿಷನ್ ಮಾಡ್ಕೊಳ್ತಾ ಇರಬೇಕು ರೆಗ್ಯುಲರಾಗಿ. ಬರೀ 800 ಪೇಜ್ ಮಾಡ್ಕೊಟ್ಟಿದ್ದೀವಿ. ಆ್ಯಕ್ಚುಲಿ ಬೇರೆ ಟೆಸ್ಟ್ ಸೀರೀಸ್ದು ವಿಷನ್ IAS ಟೆಸ್ಟ್ ಸೀರೀಸ್ ನೋಡಿ, ಕ್ವಶನ್ ಪೇಪರ್ 15 ಪೇಜ್ ಇರುತ್ತೆ, ಆನ್ಸರ್ ಪೇಪರ್ 40 ಪೇಜ್ ಇರುತ್ತೆ. 60 ಪೇಜ್ ಒಂದು ಟೆಸ್ಟ್ ಸೀರೀಸು ಎಷ್ಟಾಗುತ್ತೆ? 10 ಟೆಸ್ಟ್ ಸೀರೀಸ್ಗೆ 600 ಪೇಜ್ ಆಗುತ್ತೆ. 20 ಟೆಸ್ಟ್ ಸೀರೀಸ್ಗೆ 1200 ಪೇಜು, 30 ಟೆಸ್ಟ್ ಸೀರೀಸ್ಗೆ 1800 ಪೇಜ್ವರೆಗೂ ಹೋಗುತ್ತದು. ನಾವೆಷ್ಟು ಪೇಜಲ್ಲಿ ಕೊಟ್ಟಿದ್ದೀವಿ ನಿಮಗೆ? ಬರೀ 800 ಪೇಜಲ್ಲಿ ತುಂಬ ಕಂಟೆಂಟ್ ಕೊಟ್ಟಿದ್ದೀವಿ. ಏನು ಬೇಕು ರೀ ನಿಮಗೆ? ಇನ್ನೂ ಏನು ಬೇಕು ಕೇಳ್ರೆ ಕೊಡ್ತೀವಿ ನಾವು. ನಮಗೆ ರ್ಯಾಂಕ್ ತೊಗೊಂಡು ಬನ್ನಿ ಅಷ್ಟೇ. ವಿ ನೀಡ್ ರ್ಯಾಂಕ್ಸ್ ಫ್ರಾಮ್ ಯು. ಕ್ಲಿಯರ್ ಆಯಿತಾ? ಸೊ ಈ ಥರ ತಯಾರಿ ಬೇಕು ನಮಗೆ. ನೆಕ್ಸ್ಟ್, ಸೊ ಇದಾಯ್ತಾ? ಇದನ್ನು ನೀಟಾಗಿ ರಿವಿಷನ್, ಈ ಥರ ಅಂಡರ್ಲೈನು ಬಾಕ್ಸ್ ಹಾಕೋದೆಲ್ಲ ರೂಢಿ ಮಾಡ್ಕೊಳ್ಬೇಕು. ಯಾಕಂದರೆ ವರ್ಡ್ ಟು ವರ್ಡ್ ಗೊತ್ತಿರಬೇಕು. UPSC ನಮ್ಮನ್ನು ಹೇಗೆ ಟ್ರಿಕ್ ಮಾಡೋದು ಗೊತ್ತಾಗಲ್ಲ. ಇಲ್ಲಿ ನೋಡಿದ್ರಲ್ಲ ಯಾವ ಥರ ತಪ್ಪು ಮಾಡಿದೆ ನಾನೀಗ. ಸೊ ಈ ಥರ ಒಂದು ಚಾರ್ಟ್ ಹಾಕ್ಕೊಳ್ಳಿ. ಚಾರ್ಟ್ ಅಂತ ಅಂದರೆ ಏನು ಹಾಕ್ಕೊಳ್ಳಿ ಅಂತ ಅಂದರೆ ಟೆಸ್ಟ್ ನಂಬರು, ಡೇಟು, ಸಬ್ಜೆಕ್ಟು, ಆಮೇಲೆ ಅವತ್ತು ಎಷ್ಟು ಕ್ವಶನ್ ಸಾಲ್ವ್ ಮಾಡಬೇಕು ನೀವು, ಸ್ಕೋರ್ ಎಷ್ಟಾಯಿತು ನನಗೆ ಕಳಿಸ್ತಾ ಹೋಗ್ಬೇಕು. ಆಗಾಗ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡ್ತಾ ಇರ್ಬೇಕು. ನನಗೆ ತುಂಬ ಜನ ಇದ್ರಿ, ಎಷ್ಟು ಜನರಿಗೆ ಅಂತ ನಾನೇ ಮೆಸೇಜ್ ಮಾಡಬೇಕು, ನೀವು ಕಳಿಸ್ಬೇಕು ನನಗೆ ಸ್ಕೋರ್. ಒಂದು ಪೇಪರ್ 4 ದಿನಕ್ಕೆ ಒಂದು ಮೆಸೇಜ್ ಹಾಕ್ರಿ, ಸರ್ ದಿಸ್ ಪೇಪರ್ ನನ್ನ ಸ್ಕೋರ್ ಇಷ್ಟ ಆಯಿತು. ಸ್ಕೋರ್ ಬಗ್ಗೆ ತಲೆ ಕೆಡ್ಸ್ಕೊಳ್ಳೋಕ್ಕಲ್ಲ, ನಿಮ್ಮನ್ನು ನೀವು ಅಲರ್ಟಾಗಿ ಇಟ್ಕೊಳ್ಳೋಕೆ. ಅಟ್ಲೀಸ್ಟ್ ನಿಮ್ಮ ಮನಸ್ಸಿಗೆ ಅನಿಸುತ್ತೆ, ಅಯ್ಯೋ ನಂದು ಇನ್ನೂ ಸ್ಕೋರ್ ಕಡಿಮೆ ಆಗ್ತಾಯಿದೆ. 20 ಬರಲಿ 10 ಬರಲಿ, ನೆಗೆಟಿವ್ ಹೋಗಲಿ, ತಲೆ ಕೆಡ್ಸ್ಕೊಳ್ಳೋಕೆ ಹೋಗಬೇಡಿ ಈ ಟೆಸ್ಟ್ ಸೀರೀಸ್ ಸಾಲ್ವ್ ಮಾಡುವಾಗ. ಇದು ಪ್ರಾಕ್ಟೀಸ್ ನಿಮ್ಮದು. ಫೈನಲ್ ಸ್ಕೋರ್ ನೀವು ಯಾವಾಗ ಫೋಕಸ್ ಮಾಡೋದು ಅಂತ ಅಂದರೆ ಅದು ಏಪ್ರಿಲ್ ತಿಂಗಳಲ್ಲಿ ನಡೆಸ್ತೀವಲ್ವ. ಸೊ ಆವಾಗ ಅದು ಕೂಡ ಏನೋ ಡೇಟ್ ಹಾಕಿದ್ರಲ್ಲ, ನಾನು ಶೆಡ್ಯೂಲ್ ಹಾಕಿದ್ದೀನಿ ಅನಿಸುತ್ತೆ ಇಲ್ಲಿ. ಎಸ್, ಇಲ್ಲಿದೆ ನೋಡಿ ಶೆಡ್ಯೂಲು. ಇದು ಈ ಶೆಡ್ಯೂಲ್ಗೆ ಮೇ 2ನೇ ತಾರೀಕಿದೆ ಫಸ್ಟ್ ಫುಲ್ ಲೆಂಗ್ ಟೆಸ್ಟು, ಸೆಕೆಂಡ್ ಮೇ 9 ಮತ್ತು ಮೇ 16, 3 ರೌಂಡ್ ಮತ್ತಲ್ಲಿ ರಿವಿಷನ್ ಮಾಡಿಸ್ತೀವಿ ನಿಮಗೆ. ಇನ್ನೇನು ಬೇಕು ನಿಮಗೆ? ಕ್ಲಿಯರ್ ಮಾಡ್ತೀರಿ, ಆರಾಮಾಗಿ ಕ್ಲಿಯರ್ ಮಾಡ್ತೀರಿ. ಬಿ ರೆಡಿ. ಸರಿ, ಮತ್ತು ಇನ್ನೂ ಏನೇನು ಡೌಟ್ಸ್ ಆಗ್ತಾಯಿದೆ, ಏನೇನು ಪ್ರಾಬ್ಲಮ್ ಆಗ್ತಾಯಿದೆ ಎಲ್ಲದಕ್ಕೂ ಪರಿಹಾರ ಇರುತ್ತೆ. ಡೌಟ್ಸ್ ಏನೇನಿದ್ರೆ ಆನ್ಲೈನ್ ಸ್ಟೂಡೆಂಟ್ಸ್ ನಿಮಗೆ ಮತ್ತು ಆಫ್ಲೈನ್ ಸ್ಟೂಡೆಂಟ್ ನಿಮಗೂ ಕೂಡ ಕಮೆಂಟ್ ಸೆಕ್ಷನಲ್ಲಿ ಬರೀರಿ. ಈ ವರ್ಷ ರ್ಯಾಂಕ್ಸ್ ಬೇಕು ನಮಗೆ. ವಿ ನೀಡ್ ರ್ಯಾಂಕ್ಸ್. ನಿಮ್ಮಿಂದ ಸಾಧ್ಯ ಇದೆ. ತುಂಬ ಕಂಟೆಂಟ್ ತುಂಬ ಚೆನ್ನಾಗಿದೆ. ಯು ಕ್ಯಾನ್ ಡೂ ಇಟ್. ಅರ್ಥ ಆಯಿತಾ? ಸೊ ಆಲ್ ದ ಬೆಸ್ಟ್.
ನನ್ನ ಕಡೆಯಿಂದ ನಿಮ್ಗೆಲ್ರಿಗೂ ಬೆಸ್ಟ್ ವಿಶಸ್. ಇದೇ ಥರ ಮಾಡಿ. 3 ದಿನ ಆಗಿದೆ, ಎಷ್ಟು ಜನ ಸಾಲ್ವ್ ಮಾಡಿದಿರಿ ನೋಡೋಣ. ಮೆಸೇಜ್ ಮಾಡ್ಬೇಕು ನನಗೆ. ಇವತ್ತು ಫಸ್ಟ್ ಟೆಸ್ಟ್ ಡೇಟ್ ಮುಗಿತಾ ಇದೆ. ಇವತ್ತು ಮೆಸೇಜ್ ಬರಬೇಕು ನಿಮ್ಮದು, ನೋಡ್ತೀನಿ. ಒಳ್ಳೇದಾಗಲಿ, ಆಲ್ ದಿ ಬೆಸ್ಟ್. ಸಂಕೋಚ ಬೇಡ, ಹೆದರಿಕೆ ಬೇಡ. ಸ್ಕೋರ್ ಎಷ್ಟೇ ಕಡಿಮೆ ಆದರೂ ಚಿಂತೆ ಬೇಡ. ನೀವು 10 ತೊಗೊಂಡ್ರು ನಮಗೆ ಖುಷಿನೇ, ನೀವು 0 ತೊಗೊಂಡ್ರು ಖುಷಿ, ನೀವು 100 ತೊಗೊಂಡ್ರು ಖುಷಿನೇ. ಯಾಕಂದರೆ ಅಟ್ಲೀಸ್ಟ್ ನೀವು ಅಲರ್ಟ್ ಆಗಿದ್ದೀರಿ ಅಂತ ಅರ್ಥ, ಹೌದಲ್ವಾ? ಅಲರ್ಟ್, ನೀವು ಜೀವನದಲ್ಲಿ ಜಾಗೃತಿ ತುಂಬ ಮುಖ್ಯ, ಹೌದಲ್ವಾ? ನಾವು ಸುಮ್ಮನೆ ಇರೋದಕ್ಕಿಂತ ಏನಾದರೂ ಒಂದು ಮಾಡ್ತಾ ಇರೋದು ತುಂಬ ಮುಖ್ಯ. ಸೊ UPSC ತಯಾರಿಗೆ ಬಂದಿದ್ದೀರಿ ಅಂದರೆ ಅದೇ ಮಾಡಲ್ನಲ್ಲಿ ಹೋಗಬೇಕು. ಒಳ್ಳೆಯದಾಗಲಿ, ಮಾಡ್ತೀರಿ ಅನ್ನೋಂಥ ವಿಶ್ವಾಸ ನನಗಿದೆ. ನೀವು ರ್ಯಾಂಕ್ ತೊಗೊಂಡು ಬರ್ತೀರಿ. ಈ ವರ್ಷ ನಮ್ಮ ಸ್ಟೂಡೆಂಟ್ಸ್ ಪ್ರಿಲಿಮ್ಸ್ ಕ್ಲಿಯರ್ ಮಾಡ್ತಾರೆ. ನಾವು ವೇಟ್ ಮಾಡ್ಕೊಂಡು ಕೂತಿದ್ದೀವಿ. ಬಹುಮಾನಗಳು ಕೂಡ ಇದೆ, ಹೌದಲ್ವಾ? ಸೊ ಬಹುಮಾನ ತೊಗೊಳೋಕೆ, ನಮ್ಮ ಕನಸನ್ನು ಈಡೇರ್ಸೋಕೆ. ಬರೀ ನಿಮ್ಮ ಕನಸಲ್ಲ ಇದು, ನಮ್ಮ ಕನಸು, ನಿಮ್ಮ ತಂದೆ ತಾಯಿ ಕನಸು. ಅದಕ್ಕೋಸ್ಕರ ಅಟ್ಲೀಸ್ಟ್ ಅದನ್ನಾದರೂ ನೆನ್ಪಿಟ್ಕೊಂಡು ಹಠ ತೊಟ್ಟು ಮಾಡಿ, ಸರಿಯಾದ ಮಾರ್ಗದರ್ಶನದಲ್ಲಿ ಮಾಡಿ. ಏನೇನು ಬೇಕಾದ್ದು ಮಾಡ್ಕೊಂಡು ಹೋಗಬೇಡಿ. ಭಾಳ ಜನ ನಾನು ಹೇಳಿರ್ತೀನಿ, ಅದನ್ನು ಬಿಟ್ಟು ಬೇರೆ ಏನೇನೋ ಮಾಡ್ತಾ ಹೋಗ್ತೀರಿ. ಆ ಥರ ಮಾಡಬೇಡಿ. ಒಳ್ಳೆಯದಾಗಲಿ. ನಮಸ್ಕಾರ. ಆಲ್ ದಿ ಬೆಸ್ಟ್.